ಫಿಸಿಕಲ್ ಟೀಚರ್ ಅಂದ್ರೆ ದೈಹಿಕ ಶಿಕ್ಷಕರದ್ದು ನೋಟಿಫಿಕೇಶನ್ಸ್ ಈಗ ಶಿಕ್ಷಣ ಇಲಾಖೆಗೆ ನಿನ್ನೆ ಭೇಟಿ ಮಾಡಿದ್ವಿ. ಪಾಪ ಎಲ್ಲ ಶಿಕ್ಷಕರ ಅಂದ್ರೆ ದೈಹಿಕ ಶಿಕ್ಷಕರ ಆಸ್ಪಿರೆಂಟ್ಸ್ ಯಾರಿದ್ದೀರಾ ಅಷ್ಟು ಜನದ ಪರವಾಗಿ ನಿನ್ನೆ ಬಂದವರು ಇವರೆಲ್ಲ ಇಲ್ಲೇ ಉಳ್ಕೊಂಡಿದ್ದಾರೆ, ಮತ್ತೆ ವರ್ಷಾನುಗಟ್ಟಲೆಯಿಂದ ಹೋರಾಟ ಮಾಡ್ತಿದ್ದಾರೆ. ಎಲ್ಲಾ ಶಿಕ್ಷಕ ಆಕಾಂಕ್ಷಿಗಳ ಪರವಾಗಿ ಇವರಿಗೆ ಧನ್ಯವಾದ ತಿಳಿಸ್ತಾ ನಿನ್ನೆ ಶಿಕ್ಷಣ ಇಲಾಖೆಗೆ ಹೋಗಿ ದೈಹಿಕ ಶಿಕ್ಷಕರದ್ದು ಅಂದ್ರೆ ಫಿಸಿಕಲ್ ಟೀಚರ್ಸ್ ನೋಟಿಫಿಕೇಶನ್ ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಮಾಡಿ ಅಂತ ನಿನ್ನೆನೂ ಕೇಳಿದ್ವಿ. ಬರೀ ನಾನ್ HKಗೆ 175 ಪೋಸ್ಟ್ ಇದೆ, HKಗೆ 425 ಪೋಸ್ಟ್ ಇದೆ. ಅದು ಕನಿಷ್ಠ 2,500 ವೇಕೆನ್ಸಿನ ಫಿಲ್ ಮಾಡ್ಬೇಕಂತ ಹೇಳ್ಬಿಟ್ಟು ನಿನ್ನೆ ಕ್ಯಾಬಿನೆಟ್ ಇಲ್ಲಿ ಕಳ್ಸಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇವತ್ತು ನಾವು ಮೌಲಾನಾ ಆಜಾದ್ ಏನು ಇಲಾಖೆಗೆ ಬಂದು ಅಲ್ಲೂ ಕೂಡ ನಾವು 250 ಪೋಸ್ಟ್ ಇದೆ, ಅದನ್ನ FDAದಲ್ಲಿ ಅಪ್ರೂವಲೇ ಕೊಟ್ಟಿಲ್ಲ. ಇವತ್ತು ನಮಗೆ ಜಾಯಿಂಟ್ ಡೈರೆಕ್ಟರ್ ತುಂಬಾ ಸಪೋರ್ಟಿವ್ ಆಗಿ ಅದನ್ನ ಕಳ್ಸಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಂಗಾಗಿ ಅವ್ರಿಗೆ ಎಲ್ಲ ವಿದ್ಯಾರ್ಥಿ ದೈಹಿಕ ಶಿಕ್ಷಕರ ಆಸ್ಪಿರೆಂಟ್ಸ್ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತಾ, ಇನ್ನ ಏನು 250 ಪೋಸ್ಟ್ ಇದೆ, ಈಗ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲೂ ತುಂಬಾ ಕಡಿಮೆ ಪೋಸ್ಟ್ ಇದೆ. ಈಗ ಮೌಲಾನಾ ಆಜಾದ್ ಇಲಾಖೆಯಿಂದ ಏನು 250 ಪೋಸ್ಟ್ ಇದೆ, ಅದನ್ನ ಅಪ್ರೂವಲ್ ಮಾಡಲೇಬೇಕು. ಆ ರೀತಿ ನಾವು ಹೋರಾಟ ಮಾಡೋಣ. ಮತ್ತೆ 250 ಪೋಸ್ಟ್ ನ ಅಪ್ರೂವಲ್ ಕೊಡ್ಲೇಬೇಕು FD ಇಂದ. ಯಾಕೆಂತಂದ್ರೆ ಇದು 1-2 ವರ್ಷ ಅಲ್ಲ, ಸುಮಾರು 15-20 ವರ್ಷದಿಂದ ಯಾವುದೋ ವೇಕೆನ್ಸಿ ಫಿಲ್ ಆಗಿಲ್ಲ ದೈಹಿಕ ಶಿಕ್ಷಕರದ್ದು. ಈ ನೋಟಿಫಿಕೇಶನ್ ಫಿಲ್ ಮಾಡಿಸೋದಕ್ಕೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದೀವಿ, ಅಷ್ಟು ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೂ ರೆಡಿ ಇದೀವಿ. ಈ ಒಂದು ನೋಟಿಫಿಕೇಶನ್ಸ್ ನ ಇವಾಗ ಏನ್ ಕಳ್ಸಿಕೊಡ್ತಾರ ಅದನ್ನ ಅಪ್ರೂವಲ್ ತಗೊಂಡು ಇಮಿಡಿಯೇಟ್ ರಿಕ್ರೂಟ್ಮೆಂಟ್ ಆಗ್ಬೇಕು. ಮತ್ತೆ 250 ಪೋಸ್ಟ್ ಜೊತೆಲಿ ಏನು ಶಿಕ್ಷಣ ಇಲಾಖೆಯಲ್ಲಿ 2,500 ಪೋಸ್ಟ್ ಇದೆ, ಅದನ್ನು ಸರ್ಕಾರ ಈ ಕೂಡಲೇ ಭರ್ತಿ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಮನವಿ ಮಾಡ್ಕೊಂತೀನಿ. ಮತ್ತೆ ಏನು ಇಲ್ಲೆಲ್ಲ ಬಂದಿರೋರಿಗೆ ಮತ್ತೆ ಶಿಕ್ಷಕರ ಆಕಾಂಕ್ಷಿಗಳಿಗೆ ನಾನು ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ, ಈ ಒಂದು ದೈಹಿಕ ಶಿಕ್ಷಕರದ್ದು ನಂಬರ್ ಆಫ್ ಪೋಸ್ಟ್ ಅಪ್ರೂವಲ್ ಮಾಡಿಸೋದಕ್ಕೆ ಮತ್ತೆ ಜಾಸ್ತಿ ಮಾಡಿಸೋದಕ್ಕೆ ಯಾರೆಲ್ಲ ಸಹಕರಿಸ್ತಿದ್ದಾರೆ ಅಷ್ಟು ಜನಕ್ಕೆ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.